ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಮಳೆ ಇಲ್ಲ, ಬರ ಆವರಿಸಿದೆ, ಡ್ಯಾಮ್ಗಳಲ್ಲಿ ನೀರು ತುಂಬಿಲ್ಲ. ಇಂತಹ ಹೊತ್ತಲ್ಲಿ ತಮಿಳುನಾಡಿಗೆ 4.5 TMCಯಷ್ಟು ನೀರನ್ನು ಹರಿಸಬೇಕು. ಪ್ರತಿದಿನ 3,500 ಕ್ಯೂಸೆಕ್ನಷ್ಟು ನೀರು ಬಿಳಿಗೊಂಡ್ಲುವಲ್ಲಿ ದಾಖಲಾಗಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶವನ್ನು ಕೊಟ್ಟಿದೆ. ಇದು ಕರ್ನಾಟಕದ ಕಿವಿಗೆ ಮರಣ ಮೃದಂಗದ ತರ ಕೇಳಿಸ್ತಾ ಇದೆ. ರಾಜ್ಯ ಸರ್ಕಾರ ಇದರಿಂದ ಇಕ್ಕಟ್ಟಲ್ಲಿ ಸಿಲುಕಿದೆ. ಈ ಬಾರಿ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಾತನ್ನ ಕೇಳಬೇಕಾ ಬೇಡವಾ ಅನ್ನೋ ನಿಟ್ಟಲ್ಲಿ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದ್ದು, ಎಲ್ಲರನ್ನೂ ಒಳಗೊಂಡಂತೆ ನಿರ್ಧಾರವನ್ನ ಕೈಗೊಳ್ಳೋದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಅನ್ನೋದಿಲ್ವಾ? ಮೇಕೆದಾಟು ಅಣೆಕಟ್ಟು ಇದ್ದು ಬಿಟ್ಟಿದ್ರೆ ಇಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ವಾ? ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ತಮಿಳುನಾಡಿನದ್ದು ಇದೆಂತ ಹಠ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಾವೇರಿ ನದಿ ನೀರು ಹಂಚಿಕೆ ಆದೇಶ ಈಗ ರಾಜ್ಯದಲ್ಲಿ ಕಿಚ್ಚನ್ನ ಹೊತ್ತಿಸ್ತಾ ಇದೆ. ಇದೇ ಆಗಸ್ಟ್ 13ನೇ ತಾರೀಕು ರಾಜ್ಯ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಮಂಡ್ಯ ಭಾಗದಲ್ಲಿನ ರೈತರು ನೀರು ಹರಿಸದಂತೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿಪಕ್ಷ ಕೂಡ KRS ಬಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇನ್ನು ಕಾವೇರಿಯ ವಿಷಯ ಬಂದ ಕೂಡಲೇ ಪ್ರತಿ ಬಾರಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದ JDS ಈ ಬಾರಿ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದು, ಸರ್ವಪಕ್ಷ ಸಭೆಯಲ್ಲಾಗುವ ನಿರ್ಧಾರದ ನಂತರ ಹೋರಾಟದ ರೂಪುರೇಷೆಗಳನ್ನ ಸಿದ್ಧಪಡಿಸುವುದಾಗಿ ಹೇಳಿದೆ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಬಂದ್ ಮಾಡಬೇಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದ ನೀರಿನ ಹಕ್ಕಿಗಾಗಿ ಕಾನೂನಿನ ಮೂಲಕ ಹೋರಾಟ ಮಾಡಲಾಗುವುದು. ರಾಜ್ಯದ ಹಿತ ಕಾಯುವ ನಿಟ್ಟಲ್ಲಿ ಸರ್ವಪಕ್ಷಗಳ ಸಭೆಯನ್ನ ನಡೆಸಲಾಗುತ್ತೆ. ಹೀಗಾಗಿ ಶಾಂತಿ ಕಾಪಾಡಿಕೊಳ್ಳಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಕಾವೇರಿ ನದಿ ನೀರಿನ ವಿಚಾರವಾಗಿ ಮಾತುಕತೆಗಳನ್ನು ಮಾಡೋದಕ್ಕೆ ಬೆಂಗಳೂರಿಗೆ ಬರೋದಾಗಿ ಹೇಳಿದ್ದ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಆಗಸ್ಟ್ 3ರ ಕಾರ್ಯಕ್ರಮ ರದ್ದಾಗಿದೆ. ರಾಜ್ಯದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದ ಸಂದರ್ಭದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗೆ ಸೂಕ್ತ ರಕ್ಷಣೆಯನ್ನ ಕೊಡೋದು ಕಷ್ಟ ಆಗಬಹುದು. ಹೀಗಾಗಿ ಈ ಮಾತುಕತೆಯನ್ನ ಮುಂದೂಡಲಾಗಿದೆ ಅಂತ DK ಶಿವಕುಮಾರ್ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕಾವೇರಿ ಕಿಚ್ಚು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಇಲ್ಲಿ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ನಮಗಲ್ಲಿ ಕಾಣಿಸೋದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಈಗ ಕೊಟ್ಟಿರೋ ಆದೇಶ. ಕಳೆದ ಜುಲೈ 28ನೇ ತಾರೀಕು ಸಭೆ ಸೇರಿದ್ದ ನೀರು ನಿರ್ವಹಣಾ ಪ್ರಾಧಿಕಾರ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ಹರಿಸಿ ಈ ಮೂಲಕ 15 ದಿನಗಳ ಒಳಗೆ ತಮಿಳುನಾಡಿಗೆ 4.5 TMCಯಷ್ಟು ನೀರನ್ನು ಬಿಟ್ಟುಬಿಡಿ ಅಂತ ಆದೇಶವನ್ನು ಕೊಟ್ಟಿದೆ. ಇದು ಕರ್ನಾಟಕದಲ್ಲಿ ಸಮಸ್ಯೆಗೆ ಕಾರಣ ಆಗ್ತಾ ಇದ್ದು, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ನೀರನ್ನು ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿನ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಸದ್ಯಕ್ಕೆ ಹೆಚ್ಚು ನೀರಿನ ಸಂಗ್ರಹ ಇಲ್ಲ. ಈ ಭಾಗದಲ್ಲಿ ನಮಗೆ ಕುಡಿಯೋದಕ್ಕೆ ವರ್ಷಕ್ಕೆ ಕನಿಷ್ಠ 36 TMCಯಷ್ಟು ನೀರಿನ ಅಗತ್ಯ ಇದೆ. ಸದ್ಯಕ್ಕೆ ಕಾವೇರಿ ಕೊಳ್ಳದ 4 ಪ್ರಮುಖ ಜಲಾಶಯಗಳ ನೀರಿನ ಮಟ್ಟವನ್ನು ನೋಡಿದ್ರೆ ಹಾರಂಗಿಯಲ್ಲಿ 8.2, ಹೇಮಾವತಿಯಲ್ಲಿ 25 TMC, ಕಬಿನಿಯಲ್ಲಿ 16.13, KRS ನಲ್ಲಿ 17.71 TMCಯಷ್ಟು ಮಾತ್ರ ನೀರಿದೆ. ಸೊ ಇಲ್ಲಿ ಒಟ್ಟು ನೀರಿನ ಸಂಗ್ರಹ 66 TMC. ಇದರಲ್ಲಿ ಡೆಡ್ ಸ್ಟೋರೇಜ್ ಅನ್ನ ತೆಗೆದ್ರೆ ಅರ್ಧದಷ್ಟು ನೀರನ್ನ, ಅಂದ್ರೆ ಸುಮಾರು 33 TMCಯಷ್ಟು ನೀರನ್ನ ಮಾತ್ರ ತಗೋಬೇಕಾಗುತ್ತೆ. ಈಗಿರುವ ನೀರಿನ ಲೆಕ್ಕಾಚಾರದಲ್ಲಿ ತಮಿಳುನಾಡಿಗೆ ನೀರು ಹರಿಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇಲ್ಲಿ ರಾಜ್ಯ ಸರ್ಕಾರ ಏನಾದರೂ ಏಕಾಏಕಿ ನೀರು ಬಿಟ್ಟು ನಾವು ಆದೇಶವನ್ನ ಪಾಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ರೆ ಜನ ಹಾಗೂ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಬೇಕು. ಹೀಗಾಗಿನೇ ಮುಖ್ಯಮಂತ್ರಿಗಳು ಇಲ್ಲೊಂದು ಬೊಂಬಾಟ ಆಟ ಕಟ್ಟಿದ್ದಾರೆ. ಸರ್ವಪಕ್ಷ ಸಭೆ ಕರೆದಿದ್ದೀವಿ, ರಾಜ್ಯದ ಹಿತಕ್ಕಾಗಿ ಎಲ್ಲ ಪಕ್ಷದ ನಾಯಕರು ಕೂತು ಮಾತಾಡಿ ನಿರ್ಧಾರವನ್ನ ತಗೊಳ್ತೀವಿ ಅಂತ ಹೇಳೋದ್ರ ಮೂಲಕ ನಾಳೆ ಅಕಸ್ಮಾತ್ ನೀರು ಹರಿಸಲೇಬೇಕಾಗಿ ಬಂದ್ರೆ ಎಲ್ಲ ಪಕ್ಷಗಳ ಒಪ್ಪಿಗೆಯನ್ನು ತಗೊಂಡೇ ನೀರು ಹರಿಸಿದೀವಿ ಅನ್ನೋ ಸಂದೇಶವನ್ನ ಜನರ ಕಡೆಗೆ ದಾಟಿಸಿ ಬಿಡುವ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಲೆಕ್ಕಾಚಾರದಲ್ಲಿ ಸರ್ಕಾರ ಇದ್ದಂತಿದೆ. ಗೆಳೆಯರೆ, ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಆಗಲಿ ಪ್ರತಿಪಕ್ಷಗಳಾಗಲಿ ಈ ರಾಜ್ಯವನ್ನ ಕಾಪಾಡುತ್ತವೆ ಅನ್ನೋ ವಿಶ್ವಾಸ ಖಂಡಿತ ಇಲ್ಲ. ಈಗೇನಾದರೂ ನಮ್ಮನ್ನ ಕಾಪಾಡಬೇಕು, ಕಾವೇರಿ ಸಮಸ್ಯೆಗೊಂದು ಪರಿಹಾರ ಸಿಗಬೇಕು ಅಂದ್ರೆ ಪ್ರಕೃತಿ ನಮ್ಮ ಮೇಲೆ ಕರುಣೆ ತೋರಬೇಕು ಅಷ್ಟೇ. ಈಗಾಗಲೇ ಕೊಡಗು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಕಾವೇರಿ ಕೊಳ್ಳದ ಇನ್ನಿತರ ಜಲಾಶಯಗಳಲ್ಲಿ ಕೂಡ ನೀರು ಹರಿದು ಬರ್ತಾ ಇದೆ. ಜುಲೈ 31ರ ಲೆಕ್ಕಾಚಾರದಲ್ಲಿ ಒಟ್ಟು 24,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು 7,500 ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡಲಾಗ್ತಾ ಇದೆ. ಇಷ್ಟಾದ್ರೂ ತಮಿಳುನಾಡಿಗೆ ನೀರು ಹರಿತಾ ಇಲ್ಲ. ಯಾಕೆಂದ್ರೆ ಹೇಮಾವತಿ ಮತ್ತು ಹಾರಂಗಿಯಿಂದ ಹೊರಬರ್ತಾ ಇರೋ ನೀರು KRS ಅನ್ನ ಮಾತ್ರ ತಲುಪ್ತಾ ಇದೆ. ಸೊ ತಮಿಳುನಾಡಿಗೆ
KRS ಹಾಗೂ ಕಬಿನಿ ಮೂಲಕವೇ ನೀರನ್ನ ಹರಿಸಬೇಕು. ಸದ್ಯಕ್ಕೆ ಕೊಡಗಲ್ಲಿ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ಭಾಗಮಂಡಲ ಜಲಾವೃತ ಆಗಿದ್ದು ಇನ್ನೆರಡು ದಿನಗಳಲ್ಲಿ ಕಾವೇರಿ ನದಿಗೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯುವ ಸಾಧ್ಯತೆ ಇರುತ್ತೆ. ಹಾಗೇನಾದ್ರೂ ಒಂದು ವಾರ ಮಳೆ ಎಡಬಿಡದೆ ಸುರಿದ್ರೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಷ್ಟಾದ್ರೂ ಇದೊಂದು ತಾತ್ಕಾಲಿಕ ಪರಿಹಾರ ಆಗತ್ತೆ ಹೊರತು ಶಾಶ್ವತ ಪರಿಹಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮತ್ತೆ ಮಳೆ ಸಮಸ್ಯೆ ಆದಾಗ ಇದೇ ರೀತಿಯ ಕಾವೇರಿ ನೀರಿನ ವಿವಾದ ತಲೆ ಎತ್ತುತ್ತಾ ಇರುತ್ತೆ. ಅದು ಎರಡೂ ರಾಜ್ಯಗಳಿಗೆ ಸಮಸ್ಯೆ ಆದ್ರೂ ಕರ್ನಾಟಕದ ರೈತರ ಪಾಲಿಗೆ ಅತಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಹುಡುಕದೇ ಇದ್ರೆ ಕಾವೇರಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನೀರಾವರಿ ತಜ್ಞರ ಅಭಿಮತ. ಇಲ್ಲಿ ಶಾಶ್ವತ ಪರಿಹಾರ ಅಂತಂದ್ರೆ ಏನು? ಕಾವೇರಿ ಕೊಳ್ಳ ಅನ್ನೋದು ಪ್ರತಿ 4-5 ವರ್ಷಗಳಿಗೊಮ್ಮೆ ಬರಕ್ಕೆ ತುತ್ತಾಗುವ ಪ್ರದೇಶ. ಸೊ ಅಂಥ ಕಡೆ ಮಳೆ ಹೆಚ್ಚಾಗಿ ಬಂದ ಸಂದರ್ಭದಲ್ಲಿ ನೀರನ್ನ ಸ್ಟೋರ್ ಮಾಡಿಕೊಂಡು ಬರಗಾಲದ ಸಂದರ್ಭದಲ್ಲಿ ಅಗತ್ಯಕ್ಕನುಗುಣವಾಗಿ ಅದನ್ನ ಬಳಸೋದಕ್ಕೆ ವ್ಯವಸ್ಥೆ ಆಗಬೇಕು. ಸದ್ಯಕ್ಕೆ ಕಾವೇರಿ ಕೊಳ್ಳದಲ್ಲಿ ಇದ್ದದರಲ್ಲೇ ದೊಡ್ಡ ಡ್ಯಾಮುಗಳು ಅಂತ ಯಾವಾದರೂ ಇವೆಯಾ ಅನ್ನೋದನ್ನ ನಾವು ನೋಡಿದ್ರೆ ಅಲ್ಲಿ ನಮಗೆ ಕಾಣೋದು ಕರ್ನಾಟಕದಲ್ಲಿನ ಕಬಿನಿ, ಹಾರಂಗಿ, ಕೃಷ್ಣರಾಜಸಾಗರ, ಹೇಮಾವತಿ ಜಲಾಶಯಗಳು. ಹಾಗೆ ತಮಿಳುನಾಡಲ್ಲಿ ಮೆಟ್ಟೂರು ಜಲಾಶಯ ಇದೆ, ಕಲನೈ ಇದೆ, ಭವಾನಿ ಸಾಗರ ಹಾಗೂ ಅಮರಾವತಿ ಜಲಾಶಯಗಳಲ್ಲಿ ಕಾಣಿಸುತ್ತವೆ. ಆದರೆ ಮಳೆ ಹೆಚ್ಚಾಗಿ ಆ ನೀರು ಸಮುದ್ರಕ್ಕೆ ಸೇರುವಾಗ ಅದನ್ನ ಸಮರ್ಥವಾಗಿ ಹಿಡಿದಿಟ್ಟುಕೊಳ್ಳೋದಕ್ಕೆ ಕರ್ನಾಟಕ ಆಗಲಿ ತಮಿಳುನಾಡು ಆಗಲಿ ಯಾವುದೇ ವ್ಯವಸ್ಥೆಗಳನ್ನು ಮಾಡ್ಕೊಂಡಿಲ್ಲ. ಅಟ್ಲೀಸ್ಟ್ ಮಳೆ ಹೆಚ್ಚಾದಾಗ ಕೆರೆಗಳನ್ನ ಸಂಪೂರ್ಣವಾಗಿ ತುಂಬಿಸೋ ಕೆಲಸವನ್ನು ಕೂಡ ಎರಡೂ ರಾಜ್ಯಗಳು ಸಮರ್ಥವಾಗಿ ಮಾಡ್ತಾ ಇಲ್ಲ. ಇನ್ನು ತಮಿಳುನಾಡಲ್ಲಿ ತಂಜಾವೂರು ಬಳಿ ಇರುವ ಕಲನೈ ಮತ್ತು ತಂಜಾವೂರಿಗಿಂತ ಮೊದಲೇ ಇರುವ ಮೆಟ್ಟೂರು ಡ್ಯಾಮುಗಳನ್ನ ಹೊರತುಪಡಿಸಿದ್ರೆ ಕಾವೇರಿ ನೀರನ್ನ ಸಮರ್ಥವಾಗಿ ತಡೆದು ನಿಲ್ಲಿಸಬಲ್ಲ ಮತ್ತಿನ್ಯಾವ ಡ್ಯಾಮುಗಳು ಇಲ್ಲ. ಸೊ ಕರ್ನಾಟಕದಿಂದ ಹರಿಯುವ ಹೆಚ್ಚುವರಿ ನೀರು ಮೆಟ್ಟೂರು ಜಲಾಶಯವನ್ನ ತಲುಪಿ ಅದು ತುಂಬಿದ್ರೆ ನೇರವಾಗಿ ಅಲ್ಲಿಂದ ನೀರು ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ಯಾಕೆಂದ್ರೆ ಕಲ್ಲಿನೈಯಲ್ಲಿ ಕೂಡ ಹೆಚ್ಚು ನೀರನ್ನ ಸಂಗ್ರಹಿಸುವ ವ್ಯವಸ್ಥೆಗಳಿಲ್ಲ. ಹೀಗಾಗಿ ತಮಿಳುನಾಡು ಮತ್ತೊಂದಷ್ಟು ಡ್ಯಾಮುಗಳನ್ನ ನಿರ್ಮಾಣ ಮಾಡ್ಕೋಬೇಕಾದ ಅನಿವಾರ್ಯತೆಗೆ ಬಿದ್ದಿದೆ. ಆದ್ರೆ ಅವರಿಗೆ ಜಾಗ ಕೂಡ ವೇಸ್ಟ್ ಆಗಬಾರದು. ಹೀಗಾಗಿ ಅವರು ಹೊಸ ಡ್ಯಾಮುಗಳನ್ನ ನಿರ್ಮಾಣ ಮಾಡ್ತಾ ಇಲ್ಲ. ಈಗಿರೋ ಮೆಟ್ಟೂರು ಹಾಗೂ ಕಲ್ಲನೈ ಡ್ಯಾಮುಗಳು ಕೂಡ ಬ್ರಿಟಿಷರ ಕಾಲದಲ್ಲಿ ಮತ್ತು ಅದಕ್ಕೂ ಹಿಂದೆ ನಿರ್ಮಾಣ ಆದ ಡ್ಯಾಮುಗಳು. ಇನ್ನು ಭವಾನಿ ಸಾಗರ ಮತ್ತು ಅಮರಾವತಿ ಡ್ಯಾಮುಗಳನ್ನ ಮಾತ್ರ ಅವರು ಸ್ವಾತಂತ್ರ್ಯ ಬಂದ ನಂತರ ಕಟ್ಕೊಂಡಿದ್ದಾರೆ. ಅಷ್ಟನ್ನು ಬಿಟ್ರೆ ತಮಿಳುನಾಡು ನೀರಿನ ಸ್ಟೋರೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಹೆಂಗೋ ಕರ್ನಾಟಕದಲ್ಲಿ ಡ್ಯಾಮುಗಳಿವೆ, ಅವರಲ್ಲಿ ನೀರನ್ನ ಸಂಗ್ರಹಿಸಿ ನಮಗೆ ಬೇಕಿದ್ದಾಗ ಬಿಡ್ತಾರೆ ಅನ್ನೋ ಉದಾಸೀನ. ಹೋಗ್ಲಿ, ಕರ್ನಾಟಕ ಇನ್ನೊಂದು ಹೆಚ್ಚುವರಿ ಡ್ಯಾಮ್ ಅನ್ನ ಕಟ್ಕೊಳ್ಳೋದಿಕ್ಕೆ ಹೋದ್ರೆ ಅದಕ್ಕೂ ತಮಿಳುನಾಡು ಒಪ್ಪಿಗೆಯನ್ನು ಕೊಡೋದಿಲ್ಲ. ಮೇಕೆದಾಟು ಡ್ಯಾಮ್ ಅನ್ನ ಅವರು ವಿರೋಧಿಸ್ತಾ ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಕರ್ನಾಟಕ ಡ್ಯಾಮ್ ಕಟ್ಟಿ ಅದರಲ್ಲೊಂದು 67 TMC ಅಷ್ಟು ನೀರು ಉಳ್ಕೊಂಡ್ರೆ ಕಷ್ಟ ಕಾಲದಲ್ಲಿ ಕುಡಿಯೋದಿಕ್ಕಾದ್ರೂ ನೀರಾಗುತ್ತೆ ಅಲ್ವಾ. ಆದ್ರೆ ತಮಿಳುನಾಡು ಅದಕ್ಕೂ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಮೇಕೆದಾಟು ನಿರ್ಮಾಣ ವಿಳಂಬ ಆಗ್ತಾ ಹೋಗ್ತಾ ಇದೆ. ಇನ್ನು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇತ್ತೀಚೆಗೆ ಕೇಂದ್ರ ಒಂದು ಮಾತನ್ನು ಹೇಳ್ತು. ಮೇಕೆದಾಟು ಡ್ಯಾಮ್ಗೆ ಕರ್ನಾಟಕ ಯಾರ ಒಪ್ಪಿಗೆಯನ್ನು ಕೂಡ ಕೇಳಬೇಕಾದ ಅಗತ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ಸ್ಪಷ್ಟ ಆದೇಶವನ್ನು ಕೊಟ್ಟಿದೆ. ಕರ್ನಾಟಕ ಬೇಕಿದ್ರಲ್ಲಿ ಡ್ಯಾಮ್ ಅನ್ನ ಕಟ್ಕೋಬಹುದು ಅಂತ ಕೇಂದ್ರ ಹೇಳಿದೆ. ಆದರೆ ರಾಜ್ಯ ಸರ್ಕಾರ ಕಳುಹಿಸಿರುವ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೇಂದ್ರ ವಾಪಸ್ ಕಳುಹಿಸಿದೆ. ಹಾಗೆ ಸರಿಯಾದ ಮಾರ್ಗಸೂಚಿಗಳನ್ನ ಹಾಕಿ ನ್ಯಾಯಾಧಿಕರಣದ ತೀರ್ಪಿನ ಅನ್ವಯ ಪ್ರಸ್ತಾವನೆಯನ್ನ ಕಳುಹಿಸಿ ಅಂತ ಕೂಡ ಹೇಳಿದೆ. ಇದರ ಅರ್ಥ ನಾವು ಕಳುಹಿಸಿಕೊಟ್ಟಿರುವ DPR ಅಲ್ಲೇ ಏನೋ ತಪ್ಪಿದೆ, ಅದನ್ನ ನಾವು ಸರಿಪಡಿಸ್ಕೋಬೇಕು. ಈ ಮಾತನ್ನ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಇಲ್ಲಿ ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಬಂದ ನಂತರ ಅದನ್ನ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತು. ಆ ಬಳಿಕ 2018ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಾಗ ಕಾವೇರಿ ನ್ಯಾಯಾಧಿಕರಣ ಕೊಟ್ಟಿದ್ದ ತೀರ್ಪಿಗಿಂತಲೂ ಹೆಚ್ಚುವರಿಯಾಗಿ 14.5 TMC ಅಷ್ಟು ನೀರು ಕರ್ನಾಟಕದ ಪಾಲಿಗೆ ಸಿಕ್ತು. ಇಷ್ಟಲ್ಲದೆ 29 TMC ಅಷ್ಟು ನೀರನ್ನ ಕರ್ನಾಟಕ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದರಲ್ಲಿ 4.5 TMC ಅಷ್ಟು ನೀರನ್ನ ಬೆಂಗಳೂರಿಗೆ ಕುಡಿಯೋದಕ್ಕೆ ಬಳಸ್ಕೋಬಹುದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತಂತೆ. ಇನ್ನು ಈಗ ಮೇಕೆದಾಟು ವಿಷಯದಲ್ಲಿ DPR ಅನ್ನ ಕಳುಹಿಸಿಕೊಟ್ಟಿರುವ ನಮ್ಮ ರಾಜ್ಯ ಸರ್ಕಾರ ಅದರಲ್ಲಿ 67 TMC ಅಷ್ಟು ನೀರಿನ ಸಂಗ್ರಹ ಅಂತ ಕೊಟ್ಟಿದೆ. ಅದನ್ನು 67 ಅಂತಲ್ಲದೆ 29 TMCಗೆ ಇಳಿಸಿ ಬೇರೆ DPR ಅನ್ನ ಕೊಟ್ಟು ಮೊದಲು ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು. ಆ ಬಳಿಕ ತಮಿಳುನಾಡಿನ ಮನವೊಲಿಸಿ ಡ್ಯಾಮ್ನ ಎತ್ತರವನ್ನ ಸ್ವಲ್ಪ ಹೆಚ್ಚು ಮಾಡೋದರ ಜೊತೆಗೆ ನೀರಿನ ಸಂಗ್ರಹವನ್ನ ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಹೀಗೆ ಮಾಡಿದ್ರೆ ಕಾನೂನಿನ ಸಮಸ್ಯೆಗಳಿರೋದಿಲ್ಲ. ತಮಿಳುನಾಡು ಕೂಡ ಇದಕ್ಕೆ ಖ್ಯಾತೆ ತೆಗೆಯೋದಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇಲ್ಲಿ ಮೊದಲು ಡ್ಯಾಮ್ನ ನಿರ್ಮಾಣ ಆಗಲಿ, ಆ ನಂತರ ನೀರಿನ ಸಂಗ್ರಹವನ್ನ ಕಾಲಕ್ಕೆ ಹೆಚ್ಚು ಮಾಡಿಕೊಳ್ಳೋ ಬಗ್ಗೆ ಗಮನ ಹರಿಸಬಹುದು. ಈ ಹಿಂದೆ ಆಲಮಟ್ಟಿ ವಿಷಯದಲ್ಲೂ ಹೀಗೆ ಆಗಿತ್ತು. ಸೊ ಇಲ್ಲಿ ಕೂಡ ಕರ್ನಾಟಕ ಅದೇ ತಂತ್ರವನ್ನ ಬಳಸಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇಲ್ಲಿ ವಿಪಕ್ಷ ನಾಯಕನ ಮಾತನ್ನ ಕೇಳುತ್ತಾ?
ಗೆಳೆಯರೆ, ಇಲ್ಲಿ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಒಂದು ಮಾತಿದೆ. ಏನೂ ಇಲ್ಲ ಅನ್ನೋದಕ್ಕಿಂತ ಏನೋ ಒಂದು ಸ್ವಲ್ಪ ಇದೆ ಅನ್ನೋದು ಒಳ್ಳೇದಲ್ವೇ? ಈಗ 67 TMCಯನ್ನೇ ಸಂಗ್ರಹಿಸಬೇಕು ಅಂತ ಕೂರೋದ್ರಲ್ಲಿ ಅರ್ಥ ಇಲ್ಲ. ಅಟ್ಲೀಸ್ಟ್ 29 TMC ನೀರನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕಿರುವ ಅಷ್ಟು ನೀರನ್ನ ಸಂಗ್ರಹಿಸಿದಂತಾಗತ್ತೆ. ಇನ್ನು ಹೆಚ್ಚುವರಿ ನೀರನ್ನ ಕೆರೆಗಳಿಗೆ ಡೈವರ್ಟ್ ಮಾಡೋ ಕೆಲಸವನ್ನ ಸರ್ಕಾರ ಮಾಡಬೇಕು. ಆಗ KRS ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಬರ ಪರಿಸ್ಥಿತಿಯಲ್ಲಿ ಬಳಸ್ಕೊಳ್ಳೋದಿಕ್ಕೆ ಒಂದಷ್ಟು ನೀರನ್ನ ಉಳಿಸ್ಕೊಂಡಂಗೂ ಆಗತ್ತೆ. ಇದನ್ನ ರಾಜ್ಯ ಸರ್ಕಾರ ಕಾರ್ಯರೂಪಕ್ಕೆ ತರಬೇಕು. ಇಲ್ಲಿ 67 TMCಯಷ್ಟು ನೀರನ್ನ ಸಂಗ್ರಹಿಸಿದ್ರೂ ಕೂಡ ಅದರಿಂದ ಹೆಚ್ಚು ಲಾಭ ಆಗೋದು ತಮಿಳುನಾಡಿಗೆನೆ. ಯಾಕೆಂದ್ರೆ ಇಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಕೂಡ ನೀರನ್ನ ಹೊರಗೆ ಹರಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹರಿಯೋ ನೀರು ಬಿಳಿಗೊಂಡ್ಲು ದಾಟಿ ಮೆಟ್ಟೂರು ಡ್ಯಾಮ್ ಅನ್ನೇ ಸೇರುತ್ತೆ. ಅದು ಕೂಡ ಹೆಚ್ಚುವರಿ ನೀರೇ ಅಲ್ವಾ? ಇನ್ನು ಬರಗಾಲದ ಪರಿಸ್ಥಿತಿಯಲ್ಲಿ ಎರಡೂ ರಾಜ್ಯಗಳು ಬಳಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗೋ ಹಾಗೆ ಮೇಕೆದಾಟಲ್ಲಿ ಸ್ವಲ್ಪ ನೀರನ್ನ ಉಳಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಇದನ್ನ ತಮಿಳುನಾಡು ಕೂಡ ಅರ್ಥ ಮಾಡ್ಕೋಬೇಕು. ಕಾವೇರಿ ವಿವಾದಕ್ಕೊಂದು ಶಾಶ್ವತ ಪರಿಹಾರವನ್ನ ಎರಡೂ ರಾಜ್ಯಗಳು ಸೇರಿ ಹುಡುಕೋಬೇಕು. ಇಲ್ಲದೆ ಹೋದ್ರೆ ಸಮಸ್ಯೆ ಇನ್ನಷ್ಟು ದಶಕಗಳ ಕಾಲ ಹೀಗೆ ಮುಂದುವರಿತಾ ಹೋಗುತ್ತೆ. ಇದು ಗೆಳೆಯರೆ, ಕಾವೇರಿ ನದಿ ನೀರಿನ ವಿವಾದದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.